ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ. ಸೋತನೆ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನೀವೇನಾದರೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಪ್ರತಿ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗೂ ಖುಷಿಯಾಗುವಂಥ ಒಂದು ಬೆಸ್ಟ್ ಹಿಂಟನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ನಮ್ಮ ಕೋಚ್ ಆಗಿ ಕನ್ನಡಿಗ BC ರಮೇಶ್ ಆಯ್ಕೆ ಆಗಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅವರು ಒಬ್ಬರೇ ಇದ್ದರೆ ಸಾಲೋದಿಲ್ಲ. ಇಷ್ಟು ಸೀಸನ್ಗಳಲ್ಲಿ ರಣಧೀರ್ ಸಿಂಗ್ ಶರಾವತ್ ಒಬ್ಬರೇ ಇದ್ದರು. ಬಟ್ ಈಗ ಆ ಮಿಸ್ಟೇಕನ್ನು ಮಾಡ್ತಾ ಇಲ್ಲ. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಸಪ್ರೇಟ್ ಆಗಿರುವಂಥ ಡಿಫೆನ್ಸ್ ಕೋಚನ್ನು ಆ್ಯಡ್ ಮಾಡಿದ್ದಾರೆ. ಸೊ ಯಾರು ಈ ಡಿಫೆನ್ಸ್ ಕೋಚ್, ಎಷ್ಟಿದೆ ಇವರ ಎಕ್ಸ್ಪೀರಿಯನ್ಸ್ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ನಮ್ಮ ತಂಡಕ್ಕೆ ಆಗುವಂಥ ಯೂಸ್ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬೆಂಗಳೂರು ಬುಲ್ಸ್ ತಂಡ ರೀಸೆಂಟಾಗಿ ಟ್ರಯಲನ್ನು ಶುರು ಮಾಡಿತ್ತು. ಸೊ ಆ ಒಂದು ಟ್ರಯಲ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಂಗ್ ಪ್ಲೇಯರ್ಸ್ಗಳು ಪ್ರಾಕ್ಟೀಸ್ ಮಾಡ್ತಿರುವಂಥದ್ದು ನಿಮಗೆ ನೋಡಿರ್ಬೋದು. ಸೊ ಅದರಲ್ಲಿ ಚಿಕ್ಕಂಥ ಒಂದು ಚಿಕ್ಕ ಹಿಂಟ್ ಏನು ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸ್ ಏನಿದೆ ಅದನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಇನ್ PKL ಹಿಸ್ಟ್ರಿ ಜೀವಕುಮಾರ್ ಅವರು ಬಂದಿದ್ದಾರೆ. ಸೊ ಯಾರು ಈ ಜೀವಕುಮಾರ್ ಅಂತ ಕೇಳಿದ್ರೆ, BC ರಮೇಶ್ ಅವರು ಬೆಂಗಾಲ್ ವಾರಿಯರ್ಸ್ನಲ್ಲಿ ಚಾಂಪಿಯನ್ ಆದಾಗ ಆ ಒಂದು ಟೀಮ್ನ ಗೆಲ್ಲಿಸಿಕೊಟ್ಟಂಥ, ಫೈನಲ್ ಮ್ಯಾಚನ್ನು ಗೆಲ್ಲಿಸಿಕೊಟ್ಟಂಥ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಜೀವಕುಮಾರ್. ಹಾಗೆಯೇ BC ರಮೇಶ್ ಅವರ ಪರ್ಸ್ನಲ್ ಫೇವ್ರೆಟ್ ಪ್ಲೇಯರ್. ಹಾಗೆಯೇ ಇವರು PKL ಇತಿಹಾಸದಲ್ಲಿ ಬೆಸ್ಟ್ ಡಿಫೆಂಡರ್ಸ್ ಸಾಲಿನಲ್ಲಿ ಮೊದಲು ಒಂದು ನಿಂತ್ಕೊಳ್ತಾರೆ. ಅದರ ಜೊತೆಗೇ ಬೆಂಗಾಲ್ ವಾರಿಯರ್ಸ್ ಆಗಿರ್ಬೋದು, ಯು ಮುಂಬಾ ಆಗಿರ್ಬೋದು, ಅಥವಾ ನಮ್ಮ ಒಂದು ಪುನೇರಿ ಪಲ್ಟನ್, ಸೊ ಯಾವೆಲ್ಲ ತಂಡಗಳು ಚಾಂಪಿಯನ್ ಆಗಿದ್ವು ಅದರಲ್ಲೆಲ್ಲ ಇವರ ತುಂಬಾ ದೊಡ್ಡ ಕೊಡುಗೆ ಇದೆ. ಸೊ ಹಾಗಾಗಿ ಈ ಸಲ ನಮ್ಮ ತಂಡಕ್ಕೆ ಇವರು ಬಂದಿರುವಂಥದ್ದು ತುಂಬಾ ದೊಡ್ಡ ಖುಷಿಯಾಗುವಂಥ ವಿಚಾರ. ಸೊ ನಿಮಗೆ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಸಿಗದೇ ಇರ್ಬೋದು. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, BC ರಮೇಶ್ ಅವರ ಜೊತೆಗೆ ಇರುವಂಥ ಈ ಒಬ್ಬ ಅವರ ಪಕ್ಕದಲ್ಲಿ ಏನು ನಿಂತಿದ್ದಾರೆ ವ್ಯಕ್ತಿ, ಸೊ ಅವರು ಜೀವಕುಮಾರ್. ಸೊ ಹಾಗಾಗಿ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಬಟ್ ಸ್ಟಿಲ್ ನೋ ನೀಡ್, ದೆ ವಿಲ್ ಬಿ ಕನ್ಫರ್ಮ್ ದಟ್. ಬಟ್ ನಮಗೆ ಸಿಕ್ಕಿರುವಂಥ ಹಿಂಟ್ನ ಪ್ರಕಾರ ಇದು ಜೀವಕುಮಾರ್. ಹಾಗೆಯೇ ನಮ್ಮ ತಂಡಕ್ಕೆ ಡಿಫೆನ್ಸಿಂಗ್ ಕೋಚ್ ಆಗಿ ಜೀವಕುಮಾರ್ ಅವರು ಬಂದಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ನಿಮಗೆ ಎಷ್ಟು ಖುಷಿ ಆಯಿತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಅಂತ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಸೈನಿಂಗ್ ಆಫ್. ಬಾಯ್.